ಸರ್ಕಾರದ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಕೊಂಡಿದ್ದಾರೆ. ಟೆಂಡರ್ ಕೊಡಿಸೋಕೆ ಮಧ್ಯವರ್ತಿಗಳಿದ್ದಾರೆ ಅನ್ನುವಂತಹ ವಿಷಯವನ್ನ ಅವರು ಒಪ್ಪಿದ್ದಾರೆ. ಆದರೆ ಸ್ವತಃ ಯಾವ ಇಲಾಖೆ ಮೇಲೆ ಆರೋಪ ಬಂತೋ ಅವರೇ ಸಚಿವರು ಇಲ್ಲ ಅಂತಿದ್ದಾರೆ. ಈಗಲೂ ಇದ್ದಾರೆ, ಹಿಂದೆಯೂ ಇದ್ರು. ಇದನ್ನ ಗುತ್ತಿಗೆದಾರರೇ ಕಂಟ್ರೋಲ್ ಮಾಡಬೇಕು ಅಂತ ಕಡೆಗೆ ಗುತ್ತಿಗೆದಾರರ ಮೇಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದೇ ವಿಷಯವಾಗಿ ಪಬ್ಲಿಕ್ ಟಿವಿಯ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಬಹಿರಂಗವಾಗಿ ಇರೋದು ಉಂಟು ಅಂತ ಒಪ್ಪಿಕೊಂಡಿದ್ದಾರೆ. ಸರ್ಕಾರ ದುಡ್ಡು ಬಿಡುಗಡೆ ಮಾಡದೇ ಇದ್ರೆ ಗೊತ್ತಿಲ್ಲ, ಬಂದಾಗ ನೋಡೋಣ. ಯಾರ್ಯಾರು ಎಷ್ಟಿದೆ ಅವ್ರು ಕೊಡ್ಲೇಬೇಕಾಗ್ತದೆ. ಅದು ಟೈಮ್ ಬೇಕಾಗ್ತದೆ. ನಿಮ್ಮ ಇಲಾಖೆಯಿಂದ ಕೂಡ ಬಾಕಿ ಇದೆ. ನಮ್ದು ಇದೆ, ಎಲ್ಲರದು ಇದೆ. ಅದು ಹಿಂದಿನ ಸರ್ಕಾರದಲ್ಲಿ ಇದೆ, ನಾವು ಈಗೂ ಇದೆ, ಇದ್ದೇ ಇರ್ತದ್ರೆ ಕಂಟಿನ್ಯೂಷನ್ ಆಗುತ್ತೆ. ಆದಷ್ಟು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಮಧ್ಯವರ್ತಿಗಳ ಹಾವಳಿ ಇದೆ ಎಲ್ಲ ಇಲಾಖೆಯಲ್ಲೂ ಅನ್ನುವಂತಹ ಆರೋಪವನ್ನು ಮಾಡಿ ಇದ್ದಿದೆ, ಅದೇನು ಹಿಂದೂ ಇದೆ, ಇವತ್ತು ನಾಳೆ ಇದ್ದೇ ಇರ್ತದೆ. ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ಅವ್ರವ್ರ ಕಂಟ್ರೋಲ್ ಮಾಡ್ಕೋಬೇಕು. ಕಾಂಟ್ರಾಕ್ಟರ್ ಅವ್ರ ಮಧ್ಯವರ್ತಿಗಳ ಕಡೆ ಹೋಗೋದಂಗೆ ನೋಡ್ಕೋಬೇಕು. ನೇರವಾಗಿ ಇಲಾಖೆಗೆ ಅಪ್ರೋಚ್ ಆಗಬೇಕು, ಅಂದರೆ ಸರಿ ಆಗ್ತದೆ. ಓಕೆ, ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಪತ್ರ ಬರೀತೀವಿ ಈ ಬಗ್ಗೆ ಅಂತ. ಓಕೆ, ಅದು ಬಂದ್ಮೇಲೆ ನೋಡೋಣ, ಅದ್ರ ಬಗ್ಗೆ ಡೀಟೇಲ್ ನೋಡಿ. 5ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ತೀವಿ ಸರ್ಕಾರ ದುಡ್ಡು ಬಿಡುಗಡೆ ಮಾಡದೇ ಇದ್ರೆ. ಗೊತ್ತಿಲ್ಲ, ಬಂದಾಗ ನೋಡೋಣ. ಯಾರ್ಯಾರು ಎಷ್ಟಿದೆ ಅವ್ರು ಕೊಡ್ಲೇಬೇಕಾಗ್ತದೆ. ಅದು ಟೈಮ್ ಬೇಕಾಗ್ತದೆ. ನಿಮ್ಮ